ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಸ್ವಾಗತ. ಇವತ್ತು ಬೀಡ್ಸ್ ಹಾಕಿ ಈ ಸೀರೆಗೆ ಡಿಸೈನ್ ಮಾಡ್ತಾ ಇದ್ದೀನಿ. ಸೊ ಸೇಮ್ ಥ್ರೆಡ್ ತೊಗೊಂಡಿದ್ದೀನಿ. ಬೀಡ್ಸು ಈ ಥರ ನಿಮಗೆ ಶಾಪಲ್ಲಿ ಸಿಗುತ್ತೆ. ಫ್ಲ್ಯಾಟ್ ಲೀಫ್ ಬೀಡ್ಸ್ ಈ ಥರ ತೊಗೊಳ್ಳಿ. ಹೋಲು ಉದ್ದುದ್ದ ಇದೆ, ಈ ಕಡೆಗೂ ಇದೆ. ಸೊ ಬನ್ನಿ ಕ್ರೋಶಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಸ್ಟಾರ್ಟ್ ಮಾಡಿದ್ದೀನಿ ನಾನು. ಇಲ್ಲಿ ಒಂದು ಲಾಕ್ ಮಾಡಿದ್ದೀನಿ. ಇದು ಕೋನ್ ಥ್ರೆಡ್ ಆದ್ದರಿಂದ ಫಸ್ಟ್ ನೀವು ಒಂದು ಸ್ಲಿಪ್ ನಾಟ್ ಮಾಡ್ಕೋಬೇಕು. ಸ್ಲಿಪ್ ನಾಟ್ ಅಂದರೆ ಏನು ನೋಡಿ, ಈ ಥರ ಕ್ರೋಶನ ದಾರ ತಗೊಂಡು ಒಂದು ಸರಿ ಕ್ರೋಶನ ಟ್ವಿಸ್ಟ್ ಮಾಡಿ ಇದನ್ನು ಇದರೊಳಗೆ ತಗೋಬೇಕು. ಸೊ ಈ ಥರ ತಗೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಲಾಕ್ ಮಾಡಿದ್ದೀನಿ, 4 ಚೈನ್ ಹಾಕ್ಕೊಂಡಿದ್ದೀನಿ, ಮತ್ತು ಲಾಕ್, ಮತ್ತು ಲೀಫ್ ತಗೊಂಡು ಲಾಕ್ ಮಾಡಿದ್ದೀನಿ ಬಟ್ಟೆಗೆ, ಮತ್ತೆ ಒಂದು ಲಾಕ್ ಲೀಫು, ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಇಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಇದು ಸ್ಟಾರ್ಟಿಂಗ್ ಅಂದ್ಕೊಳ್ಳಿ. ಲಾಕ್ ಮಾಡಿ 4 ಚೈನ್ ಆದ ನಂತರ ಈ ಥರ ಚೂರು ದಾರ ಎಳ್ಕೊಂಡು ಒಂದು ಲೀಫು ಮೇಲಿಂದ ಈ ಥರ ತಗೋಬೇಕು. ಕ್ರೋಶಲ್ಲಿ ಈ ಡೈರೆಕ್ಷನಲ್ಲಿರಬೇಕು. ಈ ಥರ ತಗೊಂಡು ಲಾಕ್ ಮಾಡಬೇಕು. ಇದಕ್ಕೆ ಬೀಡ್ ಲಾಕ್ ಮಸ್ಟ್, ಯಾಕಂದರೆ ಅದು ಜರುಗುತ್ತೆ. ಬೀಡ್ ಲಾಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಲೈನ್ ಹೇಳ್ಕೊಡ್ತೀನಿ. ಸೊ ಅವಾಗ ಅದಕ್ಕೆ ಕ್ಲೀನಾಗಿ ಸೆಟ್ ಆಗುತ್ತೆ. ಒಂದು ಬೀಡ್ ಲಾಕ್ ಮಾಡಿ ಎಲ್ಲಿ ತನಕ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ತುಂಬ ಹಾರ್ಡ್ ಇದೆ ಬಾರ್ಡ್ರ್ ಇರೋದ್ರಿಂದ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಈ ಥರ ಒಂದು ಸಿಂಗಲ್ ಕ್ರೋಶ ಹಾಕಿ ತಿರ್ಗಾನು ಈ ಥರ ಉದ್ದ ಇಟ್ಕೊಂಡು ದಾರನ ಈಗ ಲೀಫು ಕೆಳಗಡೆಯಿಂದ ಮೇಲಕ್ಕೆ ಬರಬೇಕು. ಒಂದು ಈ ಥರ ಬರಬೇಕು ನೋಡಿ. ಈ ಥರ ಲೀಫ್ನ ಕೆಳಗಡೆಯಿಂದ ತಗೊಂಡು ನೋಡಿ, ಇದನ್ನು ಈ ಥರ ಬೀಡ್ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿದ ಮೇಲೆ ನೋಡಿ, ಇದು ಈ ಥರ ಬರುತ್ತೆ. ಆಪೋಸಿಟ್ ಸೈಡಲ್ಲಿ ಕ್ಲೀನಾಗಿ ಈ ಥರ ಕೂತ್ಕೊಳ್ಳುತ್ತೆ. ಎಲ್ಲ ಇದೇ ಥರ ಬರಬೇಕು ಫಸ್ಟ್ ಲೈನು. ಸೊ ಫುಲ್ ಸ್ಯಾರಿ ಈ ಥರ ಮಾಡೋಣ. ಒಂದು ಲಾಕ್ ಮಾಡಿದ ಮೇಲೆ ನಿಮಗೆ ಕುಚ್ಚಬೇಕು ಅಂದರೆ 4 ಚೈನ್ ಹಾಕ್ಕೊಳ್ಳಿ. ಇಲ್ಲ ಡಿಸೈನ್ ಮಾಡಿದ ಮೇಲೆ ಹೀಗೆ ಇರಲಿ ಅಂತಂದರೆ ನೀವು ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಥರ ಮಾಡ್ತಾ ಹೋಗೋಣ. ಫಸ್ಟ್ ಒಂದು ಲೀಫು ಈ ಥರ ಮೇಲಿಂದ ತಗೋಬೇಕು. ಶೇಪ್ ಈ ಥರ ಇರಬೇಕು. ಮತ್ತು ಲೀಫ್ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಈ ಥರ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ಲಾಕ್ ಮಾಡಬೇಕು. ಆಮೇಲೆ ಇನ್ನೊಂದು ಲೀಫು ಈ ಥರ ಕೆಳಗಡೆಯಿಂದ ತಗೋಬೇಕು. ಇದು ಲೀಫ್ ಬೀಡ್ ಲಾಕ್ ಮಾಡಿ 4 ಚೈನು. ಇದು ಅಷ್ಟೇ, ತುಂಬ ಈಸಿ ಇದೆ. ಇಲ್ಲ, ಇದು ಲೀಫು ವೆಯ್ಟ್ ಇದೆ ಮತ್ತು ಒಳ್ಳೆ ಕ್ವಾಲಿಟಿ ಇದೆ. ಸೊ ಬ್ಲ್ಯಾಕ್ ಆಗೋ ಚಾನ್ಸಸ್ ಕಡಿಮೆ ಇದೆ. ಸ್ವಲ್ಪ ವೆಯ್ಟ್ ಇರೋದ್ರಿಂದ ಆ್ಯಂಟಿಕ್ ಬೀಡ್ಸ್ ಥರ. ಸೊ ಏನೂ ಆಗೋದಿಲ್ಲ, ಪ್ರಾಬ್ಲಮ್ ಆಗೋಲ್ಲ. ಸೊ ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ. ಈ ಥರ ಮಾಡ್ತಾ ಹೋಗೋಣ. ಆಪೋಸಿಟ್ ಇರಬೇಕು ಲೀಫು. ಸೊ ಗ್ಯಾಪ್ ಇಟ್ಕೊಂಡು ಇದೇ ಥರ ಮಾಡ್ಕೊಳ್ಳಿ. ಫಸ್ಟ್ ಲೈನು, ಸೆಕೆಂಡ್ ಲೈನ್ ಹೇಳ್ಕೊಡ್ತೀನಿ. ಇದು ನೋಡಿ, ಸೆಕೆಂಡ್ ಲೈನು ಈ ಥರ ಬರುತ್ತೆ. ಇದು ನೀವಿಲ್ಲಿ ಕುಚ್ಚು ಹಾಕಿದ್ರೂ ನಡೆಯುತ್ತೆ, ಹಾಕದಿದ್ರೂ ನಡೆಯುತ್ತೆ. ಹಾಕಿದ್ರೂ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಕದೆ ಹಿಂಗೆ ಇದು ಮಾಡಿದ್ರೂ ಚೆನ್ನಾಗಿರುತ್ತೆ ಬಿಟ್ಟರೆ. ಇದು ನೋಡಿ, 2 ಎಳೆ ದಾರ ತಗೊಂಡಿದ್ದೀನಿ, ಕಾಟನ್ ಥ್ರೆಡ್ಡು ಸೂಜಿಲಿ. ಈ ಥರ ಹೊಲ್ಕೋಬೇಕು. ಕ್ಲೀನಾಗಿ ಇದನ್ನು ಹತ್ತಿರ ಇಟ್ಕೊಳ್ಳಿ. ಈ ಥರ ಹತ್ತಿರ ಇಟ್ಕೊಂಡು
ಈ ಕ್ರೋಶ ಹಾಕಿರ್ತೀವಲ್ವ, ಈ ಕ್ರೋಶ ಮೇಲೆ ದಾರಾನ ತಗೊಳ್ಳಿ. ಈ ಥರ ನೋಡಿ, ಟೈಟಾಗಿ ಕ್ಲೀನಾಗಿ ಮಧ್ಯದಲ್ಲಿ ಬರಬೇಕು ಇದಕ್ಕೂ ಇದಕ್ಕೂ. ಆ ಥರ ಕೈಯಲ್ಲಿ ಇಟ್ಕೊಂಡು ಸೂಜಿನ ಹಿಂದ್ಗಡೆಯಿಂದ ಹಿಂಗೆ ತಗೊಳ್ಳಿ. ಒಂದು 3 ಟೈಮ್ಸ್ ಹಾಕ್ಕೋಬೇಕಾಗತ್ತೆ ಈ ಥರ. ನೋಡಿ, ಈ ಥರ ಕೆಳಗೆ ಹೋಗಿ ತಿರ್ಗಾನು 3 ಟೈಮ್ಸ್ ಹಾಕ್ಕೊಂಡ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಈ ಥರ ಹಾಕಿದ ಮೇಲೆ ಹಿಂದೆ ತಿರುಗಿಸ್ಬಿಟ್ಟು ಒಂದು ಸೀರೆಗೆ ನಾಟ್ ಹಾಕ್ಕೊಳ್ಳಿ. ಇಷ್ಟೇ. ಇದು ಕುಚ್ಚು ಹಾಕಿದ ಮೇಲೆ ನೋಡೋಣ, ಈ ಥರ ಬರುತ್ತೆ. ಇದು ನೀವು ಇನ್ನೊಂದು ಐಡಿಯಾ ಮಾಡಬಹುದು ಅಂದ್ಕೊಂಡಿದ್ದೀನಿ ನಾನು. ಇದು ನೋಡಿ, ಹಿಂಗೂ ಮಾಡಬಹುದು ನೀವು. ಇದಕ್ಕೆ ಇಲ್ಲಿ ಒಂದು ಬೀಡ್ ಬರುತ್ತೆ. ಸೊ ಬೀಡ್ ಬಂದರೆ ಹೆಂಗೆ ಕಾಣುತ್ತೆ ಅನ್ನೋ ಗೊತ್ತಿಲ್ಲ ನನಗೆ. ಇದು ಹೀಗೆ ನಿಲ್ಲಲ್ಲ, ಇದು ಬೀಡ್ ಹಾಕಲೇಬೇಕು. ಬೀಡ್ ಹಾಕಿದ್ರೆ ಇಲ್ಲಿ ನೀವು ಇನ್ನೊಂದು ಈ ಥರ ಮಾಡ್ಬೋದು. ಒಂದು ಈ ಥರ ಮಾಡಿ, ಒಂದು ಈ ಥರ ಮಾಡ್ಬೋದು. ಬಟ್ ಇಲ್ಲಿ ಬೀಡು ಆ್ಯಡ್ ಮಾಡಿ, ಇಲ್ಲಿ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಆ ಥರ ಜಸ್ಟ್ ಇದು ಐಡಿಯಾ ಹೊಳಿತು ನನಗೆ. ಆಮೇಲೆ ಆ ಥರನೂ ಮಾಡ್ಬೋದಾಗಿತ್ತು ಅಂತ. ಸೊ ನಿಮಗೆ ಬಿಟ್ಟಿರೋದು. ಹಿಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಸೊ ಫುಲ್ ಫಿನಿಶ್ ಮಾಡೋಣ, ಹೇಗೆ ಬರುತ್ತೆ ಅಂತ ಆಮೇಲೆ ನೋಡೋಣ ಫೈನಲಾಗಿ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಈ ಥರ ಕಾಣುತ್ತೆ. ಇದು ಒಂಥರ ದೀಪ ಶೇಪಲ್ಲಿ ಕಾಣುತ್ತೆ ಲೀವ್ಸು. ಸೊ ತುಂಬ ಚೆನ್ನಾಗಿ ಬಂದಿದೆ ಈ ಥರ. ಫುಲ್ ಸ್ಯಾರಿ ಆಗಿದೆ. ಸೊ ಒಂದು ಸೈಡು ಸ್ಟಾರ್ಟಿಂಗಲ್ಲಿ ನಿಮಗೆ ಕುಚ್ಚು ಬಂದರೆ ಇನ್ನೊಂದು ಸೈಡ್ ಬರೋದಿಲ್ಲ. ಸೊ ಒಂದು ಸೈಡ್ ಮಾತ್ರ ಬರುತ್ತೆ. ಈ ಥರ ಕಾಣುತ್ತೆ. ಇದಕ್ಕೆ ನಾನು ರೇಷ್ಮೆ ದಾರ ಅಂತ ಯೂಸ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ ರೇಷ್ಮೆ ದಾರ ಅಂತ. ಇದು ನಿಮಗೆ ಎಷ್ಟು ದಿನ ಆದರೂ ಫೋಲ್ಡ್ ಆಗೋದಿಲ್ಲ. ಈಗ ನಾವು ಅಂಗಡಿಲಿ ಸಿಗೋ ದಾರ ಯೂಶ್ವಲಿ ಇದನ್ನು ಕುಚ್ಚು ಮಾಡ್ತೀವಿ ನಾವು. ಬಟ್ ಅದು ಸ್ವಲ್ಪ ದಿನ ಆಗಿ ಒಂದು ಸ್ವಲ್ಪ ಹೊತ್ತಾದರೆ ಈ ಥರ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದರಲ್ಲಿ ಫೋಲ್ಡ್ ಆಗೋ ಚಾನ್ಸಸ್ ಇರಲ್ಲ. ನೀವು ಹೇಗೆ ಇಡ್ತೀರೋ ಹಾಗೆ ಇರುತ್ತೆ ಇದು. ಸೊ ಇದು ನನ್ನ ಹತ್ರ ಅವೈಲಬಿಲಿಟಿ ಇದೆ, ಇವಾಗ ಅವೈಲಬಲ್ ಇದೆ. ಯಾರಿಗಾನು ಬೇಕು ಅಂದರೆ ನನಗೆ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ. ಈ ಥರ ಬಿಚ್ಚಿಬಿಟ್ಟು ಗಂಟನ್ನು ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಇದರಲ್ಲಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಸಿಗೆ ನೀವು ತೊಗೊಂಬಿಟ್ಟು ಒಂದು ಸೈಡಲ್ಲಿ ಸ್ವಲ್ಪ ಫೆವಿಕಾಲ್ ಜಾಸ್ತಿ ತಗೊಳುತ್ತೆ. ಸೊ ಫೆವಿಕಾಲ್ ಅಂಟಿಸ್ಬಿಟ್ಟು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಇದು. ಸೊ ಯಾರಿಗಾನು ಇಂಟ್ರೆಸ್ಟ್ ಇತ್ತು ಅಂದರೆ ನನಗೆ ಮೆಸೇಜ್ ಮಾಡಿ. ನನ್ನ ನಂಬರ್ ಎಲ್ಲರಿಗೂ ಸಾಧಾರಣ ಗೊತ್ತಾಗ್ಬಿಟ್ಟಿದೆ ಎಲ್ಲರಿಗೂ. ಓಕೆ, ಇನ್ನೊಂದು ಸರಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಂಬರು. ಸೊ ದಟ್ ನಿಮ್ಗೆ ಬೇಕು ಅಂದರೆ ಯಾರಿಗಾನು ಮೆಸೇಜ್ ಮಾಡಿ. ಓಕೆ, ಸೊ ಇದು ತುಂಬ ಇಷ್ಟ ಆಯಿತು ನನಗೆ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗಿದ್ದರೆ ಒಂದು ಲೈಕ್ ಕೊಡಿ, ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇನ್ನೂ ಹೊಸಬ್ರಾಗಿದ್ದರೆ, ಇವತ್ತಿನೂ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ನೆಕ್ಸ್ಟ್ ಯಾವುದನ್ನು ನಾನು ಡಿಸೈನ್ ಹಾಕಿದ್ರೆ ನೋಟಿಫಿಕೇಷನ್ ಮೂಲಕ ನೀವು ನೋಡ್ಬೋದು. ಆಮೇಲೆ ಇನ್ನೂ ಸ್ವಲ್ಪ ಡಿಸೈನ್ಸ್ ಕೇಳಿದ್ದಾರೆ, ಒಂದೊಂದಾಗಿ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.